ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನಿವತ್ತು ಲೇಟಾಗಿ ಎದ್ದೆ. ಲೇಟಾಗಿ ಅಂದರೆ ಒಂದು 6:45 ಎದ್ದೆ. ಎದ್ದೊಳಷ್ಟೊತ್ತಿಗೆ ಬೆಳಕು ಬಂದುಬಿಟ್ಟಿತ್ತು. ಬಿಸಿಲು ಇಲ್ಲವಲ್ಲೇ ತುಂಬ ಬೆಳಕಾಗಿತ್ತು, ಬಿಸಿಲು ಬಂದಿತ್ತು. ಎದ್ದು ಬಾಗಿಲು ತೊಳೆಯೋಣ ಅಂದ್ಬಿಟ್ಟು ಬಾಗಿಲೆಲ್ಲ ಬಟ್ಟೆ ತಗೊಂಡೆಲ್ಲ ಒರೆಸ್ತಾ ಇದ್ದೀನಿ. ಅಂದರೆ ನಾನು ಹೊಸ್ಲು ಮೇಲೆ ಪರಕೆ ಹಾಕಲ್ಲ, ಬಟ್ಟೆ ತಗೊಂಡು ಹೊಸ್ಲು ಮೇಲೆ ರಂಗೋಲಿ ಬಿಟ್ಟಿರ್ತೀನಲ್ವ, ಅದೆಲ್ಲ ಬಟ್ಟೆ ತಗೊಂಡು ಫಸ್ಟ್ ಒರೆಸ್ಬಿಟ್ಟು ಆಮೇಲೆ ಪರಕೆ ತಗೊಂಡು ಗುಡಿಸ್ಕೊತೀನಿ. ಏಂತಕ್ಕಪ್ಪ ಅಂದರೆ ಹೊಸ್ಲು ಮೇಲೆ ಪರಕೆ ಹಾಕಬಾರ್ದಂತೆ. ಇದು ನನಗೆ ನಮ್ಮ ಅಕ್ಕ ಏನೋ ಹೇಳಿದರು ಒಂದು ಸತಿ. ಹಾಗಾಗಿ ನಾನು ಹೊಸ್ಲು ಮೇಲೆ ಪರಕೆ ಹಾಕಲ್ಲ, ಅದಕ್ಕೆ ಬಟ್ಟೆ ತಗೊಂಡಂಗೆ ಒರೆಸೋಣ ಅಂದ್ಬಿಟ್ಟು ಎಲ್ಲ ಒರೆಸ್ಕೊತಾ ಇದ್ದೀನಿ. ನಮ್ಮೂರುಗಳ ಕಡೆ ಇಷ್ಟೊತ್ತಿಗೆ ಏನಾದರೂ ಎದ್ದು ಬಾಗಿಲು ತೊಳೆದ್ರೆ 7 ಗಂಟೆ ಆದ್ರೂ ಬಾಗಿಲು ನೀರು ಹಾಕಿಲ್ಲ, ಒತ್ತುಟ್ಟಿ ನೆತ್ತಿ ಮ್ಯಾಕೆ ಬಂದ ಮೇಲೆ ಬಾಗಿಲು ತೊಳಿತಾರೆ ಅಂತ ಎಲ್ಲ ಆಡ್ಕೊಳ್ಳೋದು ಮತ್ತು ಬೈಕೊಳ್ಳೋದು ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಯಾವಾಗ ಎದ್ದಬೇಕಾದ್ರೂ ಒಬ್ಬೊಬ್ಬರು ನಾನು ನೋಡ್ತಾ ಇರ್ತೀನಿ 10 ಗಂಟೆಗೆ ಎದ್ದು 10 ಗಂಟೆಗೆ ರಂಗೋಲಿ ಬಿಡ್ತಾ ಇರ್ತಾರೆ. 10 ಗಂಟೆಗೆ ಎದ್ದು ರಂಗೋಲಿ ಬಿಡ್ತಾ ಇರ್ತಾರೆ. ನಾನಿವತ್ತು ಲೇಟಾಗಿ ಎದ್ದಿದ್ದೀನಿ, ಹಂಗಾಗಿ ನನ್ನ ಸೇರಿಸಿ ಹೇಳಿದೆ. ನಾನಿವತ್ತು 6:45 7 ಗಂಟೆ, ನನಗೆ ಬಾಗಿಲು ತೊಳೆದು ಒಳಗೆ ಹೋಗೋಷ್ಟೊತ್ತಿಗೆ 7:15 ಆಗೋಗ್ಬಿಡುತ್ತೆ. ಹಾಗಾಗಿ ನನ್ನ ಸೇರಿಸಿ ಹೇಳಿದ್ದು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಎದ್ದೇಳಲ್ಲ ಬೇಗ. ಅಂದ್ರೆ ನಾನು ಡೈಲಿ ಎದ್ದೇಳ್ತಿದ್ದೆ, ಆದರೆ ಎದ್ದೇಳಲಿಲ್ಲ, ಸುಮ್ಮನೆ ಆದೆ. ಹಾಗಾಗಿ ಬಾಗಿಲು ತೊಳೆದು ಇವಾಗ ಎಲ್ಲ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡ್ತೀನಿ. ನಾನು ಇವತ್ತು ಬೆಳಗ್ಗೆನೇ, ಅಂದರೆ ಬೆಳಗ್ಗೆ ಏನಲ್ಲ, ಟೈಮ್ ಆಗೈತಲ್ವ, ಹಂಗೆ ನಾನು ಕೆಲಸ ಮಾಡ್ತಾನೆ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಮತ್ತು ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಫಸ್ಟೇ ಕೇಳ್ತೀನಿ, ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಎಂತಕ್ಕಪ್ಪ ಅಂದರೆ ನಾನು ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಯಾಕೆ ಅಂದರೆ ನಾನು ವೀಡಿಯೋಗಳ್ನ ನೋಡ್ತಾ ಇರ್ತೀನಿ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ. ಬಟ್ ಒಂದೊಂದು ವಿಷಯಗಳ್ನಷ್ಟೇ ನಾನು ಮಾತಾಡೋದು. ಏನಮ್ಮ ಈ ಅಮ್ಮ ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡ್ಕೊಂಡು ಮಾತಾಡ್ತಿರ್ತೈತೆ ಅನ್ಕೋಬೇಡಿ. ದಯವಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಅಂದರೆ ಯಾವನ ಮನಸ್ಸಿಗೆ ಒಂಥರ ಬೇಜಾರಾಗೋವಿದ್ದರೆ ಮಾತ್ರ ನಾನು ಮಾತಾಡ್ತೀನಿ. ನಾನು ಎಲ್ಲನೂ ವೀಡಿಯೋಗಳ್ನ ನಾನು ಮಾತಾಡೋಕ್ಕೆ ಹೋಗಲ್ಲ. ಒಬ್ಬ ಹುಡುಗ ಮೇಷ್ಟ್ರನ್ನ ಹೊಡೆಯೋದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಾನು. ಮೇಷ್ಟ್ರನ್ನ ಹೊಡಿತಾನೆ ಹುಡುಗ. ಅದನ್ನು ನಾನು ನೋಡಿ ನಂಗೆ ತುಂಬ ಬೇಜಾರಾಯಿತು. ಹೆಂಗೆ ಹೊಡಿತಾನೆ ಅಂದರೆ ಪಾಪ ಅವರು ಬಲಗಡೆ ಸೈಡು ಎದೆ ಹಿಡ್ಕೊಂತಾರೆ ಮೇಷ್ಟ್ರು, ಹಂಗೆ ಹೊಡಿತಾನೆ ಹುಡುಗ. ನಾನು ಇದ್ರ ಬಗ್ಗೆ ಹುಡುಗರ ಬಗ್ಗೆ ನಾನು ಇದನ್ನೇ ವಿಡಿಯೋ ನೋಡಿ ನಾನು ಮಾತಾಡಬೇಕು ಅಂತ ನನಗನ್ನಿಸ್ತು. ಏಂತಕ್ಕೆ ಅಂದರೆ ಮೇಷ್ಟ್ರುಗಳ್ನ ಹೊಡೆಯೋ ಮಟ್ಟಕ್ಕೆ ಮಕ್ಕಳು ಬೆಳೆದ್ಬಿಟ್ಟವ್ರೆ ಇವತ್ತು. ಇದನ್ನು ಏನಂತ ಹೇಳಬೇಕು ಅಲ್ವಾ ಮಕ್ಕಳುಗಳು. ನನಗೆ ತುಂಬ ಬೇಜಾರಾಯಿತು. ಇದು ಯಾಕಪ್ಪ ಈ ಥರ ಮಕ್ಕಳುಗಳು ಯಾಕೆ ಈ ಥರ ಬುದ್ಧಿ ಕಲ್ತವ್ರೆ ಅಂತ. ಯಾಕೆ ಅಂದರೆ ಅವರು ಬೆಳೆದಿರೋಂಥ ವಾತಾವರಣಗಳು, ಆಮೇಲೆ ತಂದೆ ತಾಯಿ ಮನೆಯಲ್ಲಿ ಮೇನು ಮಕ್ಕಳ ಮುಂದೆ ಕೆಟ್ಟ ಪದನ ಮಾತಾಡೋದು, ಆಮೇಲೆ ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಕೊಡೋದನ್ನ ಮೇನು ಕಲಿಸ್ಬೇಕು. ಆಮೇಲೆ ಕೆಟ್ಟ ಮಾತಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಕೆಟ್ಟ ಮಾತು ಮಕ್ಕಳಲ್ಲಿ ಆಡಿದ್ರೆ ನಾವು ಆಡ್ತೀವಿ, ನಮಗೆ ಸುಲಭ. ಆದರೆ ಅದನ್ನು ಮಕ್ಕಳು ನೋಡ್ತಿರ್ತಾರೆ, ಮಕ್ಕಳು ಕಲಿತಿರ್ತಾರೆ, ಮಕ್ಕಳು ಅದನ್ನು ಬೇರೆಯವ್ರಿಗೂ ಮಾತಾಡ್ತಾರೆ. ಆಮೇಲೆ ನೀನು ಏನನ ಮಾಡ್ಕೊಂಬ ಹೊರ್ಗಡೆ ಸಪೋರ್ಟ್ ಮಾಡೋದು, ನೀನು ಯಾರನ್ನ ಏನನ ಅಯ್ಯೋ ಮಗಿಗೆ ಏನು ಗೊತ್ತಾಗುತ್ತೆ ಹೇಳಿ, ಮಾತಾಡ್ಬಿಡುತ್ತೆ ಅಂತ ಅಂತಾರೆ ಒಬ್ಬೊಬ್ಬರು. ಒಂದು ಹುಡುಗ ಕೆಟ್ಟ ಮಾತಾಡ್ತಿರ್ತಾನೆ, ಆವಾಗ ಇನ್ನೊಬ್ಬರು ಅದನ್ನು ಅವ್ರ ತಂದೆ ತಾಯಿ ಅದನ್ನು ಸಮರ್ಥನೆ ಮಾಡ್ಕೊತಾರೆ. ಅಯ್ಯೋ ಏನೋ ಗೊತ್ತಾಗಿಲ್ಲ ಮಾತಾಡ್ಬಿಟ್ಟವನೇ ಅಂತ. ಈಗಿನ ಕಾಲದ ಮಕ್ಕಳಿಗೆ ಎಲ್ಲ ಗೊತ್ತಾಗುತ್ತೆ, ಗೊತ್ತಿಲ್ಲದಂಥ ವಿಷಯನೇ ಇಲ್ಲ. ಏನಂತ ಮುಗ್ದ್ರಲ್ಲ ಈಗಿನ ಕಾಲದ ಮಕ್ಕಳು. 6 ವರ್ಷದಿಂದ 6 ವರ್ಷದ ಮಕ್ಕಳಿಂದಲೂ ಗೊತ್ತಾಗುತ್ತೆ ಎಲ್ಲರಿಗೂ. 60 ವರ್ಷದವ್ರಿಗೂ ಸಹ ಗೊತ್ತಾಗಲ್ಲ. ಈಗಿನ ಕಾಲದ ಮಕ್ಕಳಿಗಿರೋ ಚೂಟಿ 60 ವರ್ಷದವ್ರಿಗೂ ಗೊತ್ತಾಗಲ್ಲ. ನಮಗೂ ಸಹ ಒಂದೊಂದ್ಸಲಿ ಗೊತ್ತಾಗಲ್ಲ, ಅಷ್ಟೊಂದು ಚೂಟಿ ಇರ್ತವೆ ಈಗಿನ ಕಾಲದ ಮಕ್ಕಳುಗಳು. ಏನು ಗೊತ್ತಾಗಲ್ಲ ಈಗಿನ ಕಾಲದಲ್ಲಿ. ಒಂದು ಮೊಬೈಲಲ್ಲಿ ವೀಡಿಯೋ ಕಾಲ್ ಮಾಡೋದು ಗೊತ್ತಾಗುತ್ತೆ, ಮತ್ತು ಒಂದು ಫೋನಲ್ಲಿ ಮಾತಾಡೋದು ಗೊತ್ತಾಗುತ್ತೆ, ಸೋಷಿಯಲ್ ಮೀಡಿಯಾ ನೋಡ್ತಿರ್ತವೆ, ಆಮೇಲೆ ಯಾವಾಗಲೂ ರೀಲ್ಸು ಇನ್ಸ್ಟಾಗ್ರಾಮು ನೋಡ್ತಿರ್ತವೆ ಮಕ್ಕಳುಗಳು. ಏನು ಗೊತ್ತಾಗಲ್ಲ ಮಕ್ಕಳುಗಳಿಗೆ. ಇದೊಂದು ನಾನು ಇದೇ ವಿಷಯನ ಹೇಳ್ತೀನಿ. ನಾನು ಮೊನ್ನೆ ಒಂದು 4 ಜನ ಚಿಕ್ಕ ಮಕ್ಕಳು ಆಟ ಆಡ್ತಾಯಿದ್ರು. ಆಟ ಆಡಬೇಕಾದ್ರೆ ನಾನು ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ದೆ. ನೋಡಬೇಕಾದ್ರೆ ಆ ಹುಡುಗ ಒಬ್ಬ ಹುಡುಗ ಅಂದರೆ ಒಂದು ವಯಸ್ಸಿನ ಹುಡುಗ, ನನ್ನ ಮಗನ ಏಜ್ ಅವನಿಗೆ. ಆ ಹುಡುಗನಿಗೆ ಒಂದು ಚಿಕ್ಕ ಹುಡುಗ
ಕೆಟ್ಟ ಕೆಟ್ಟ ಮಾತನ್ನ ಬೈತಾ ಇರ್ತಾನೆ. ನಾನು ಆ ಗುಂಪಲ್ಲಿರೋ ಒಬ್ಬ ಹುಡುಗ ಆ ಹುಡುಗನ್ನ ಬೈತಾ ಇರ್ತಾನೆ ಕೆಟ್ಟ ಕೆಟ್ಟ ಮಾತು. ನಾನು ಇಷ್ಟುದ್ದವನೇ ಇವನು ಯಾಕೆ ಇಷ್ಟೊಂದು ಕೆಟ್ಟ ಮಾತಾಡ್ಬಿಟ್ನಲ್ಲ ಅಂತ ನನಗೆ ಕೇಳಿಸ್ಕೊಳಕ್ಕೆ ನನಗೆ ಒಂಥರ ಅನ್ನಿಸ್ತು. ನಿಂತಿದ್ದೆ ಹಂಗೇ. ಆಮೇಲೆ ಅವನು ಹತ್ರ ಬಂದಾಗ ನಾನು ಕೇಳಿದೆ, ಎಷ್ಟು ವಯಸ್ಸು ನಿನಗೆ ಅಂದೆ. ಅವ್ನು ಮಾತಾಡಲಿಲ್ಲ. ಆಮೇಲೆ ಏನು ಮೇಷ್ಟ್ರು ಇದನ್ನೇ ಹೇಳ್ಕೊಡ್ತಾರಾ ಸ್ಕೂಲಲ್ಲಿ ಅಂತ ನಾನು ಕೇಳಿದೆ. ಯಾಕಂದರೆ ಯಾವ ಮೇಷ್ಟ್ರುಗಳು ಮೇಡಮ್ಮವರು ಈ ಥರ ಎಲ್ಲ ಹೇಳ್ಕೊಡಲ್ಲ. ನಾನು ಇದನ್ನೇನ ಕಲಿಯೋದು ನಿನ್ನ ಸ್ಕೂಲಲ್ಲಿ, ಏನು ಮಾತಾಡಿದ್ದು ನೀನು ಆ ಹುಡುಗನಿಗೆ ಅಂತ ಕೇಳಿದೆ ನಾನು. ದೊಡ್ಡವರು ಚಿಕ್ಕವರು ಅಂತ ಗೌರವ ಬೇಡವೇನೋ, ನಿನಗಿಂತ ಅಷ್ಟು ದೊಡ್ಡ ಹುಡುಗ ಅವನು, ಅವನ್ನ ಆ ಥರ ಮಾತಾಡ್ತೀಯ ಅಂತ ನಾನು ಕೇಳಿದೆ. ಆ ಹುಡುಗ ಏನೂ ಮಾತಾಡಲಿಲ್ಲ. ಏನಕ್ಕೆ ಮಾತಾಡಲಿಲ್ಲ ಅಂದರೆ ಆ ಹುಡುಗ ಅಂದ್ಬಿಟ್ಟವನೇ, ಪದದ ಅರ್ಥ ಅವನಿಗೆ ಗೊತ್ತಿಲ್ಲ. ತಂದೆ ತಾಯಿ ಮನೆಯಲ್ಲಿ ಮಾತಾಡ್ಬಿಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಈ ಪದದ ಅರ್ಥ ಏನು ಅಂತ. ಆದರೆ ಮಕ್ಳಿಗೆ ಗೊತ್ತಿರಲ್ಲ. ಮಕ್ಕಳು ಮಾತಾಡ್ಬಿಡ್ತಾರೆ. ನಮ್ಮಪ್ಪ ಏನೋ ಅಂದ್ರಲ್ಲ, ತಡಿ ನಾನು ಅದೇ ಥರ ಮಾತಾಡ್ಬಿಡೋಣ ಅಂತಾರೆ. ಆದರೆ ಮಕ್ಳಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಆ ಪದ ಅಂದರೆ ಏನು ಅಂತ. ಆ ಹುಡುಗ ಆಡಿದ ಮಾತು ನೋಡಿ ನನಗೆ ಆಶ್ಚರ್ಯ ಆಗೋಯಿತು. ಯಪ್ಪ ಏನು ಮಾತಾಡ್ಬಿಟ್ಟ ಈ ಹುಡುಗ ಅಂತ. ಎಷ್ಟುದ್ದ ಅಂದರೆ ಒಂದು 2ನೇ ಕ್ಲಾಸು 3ನೇ ಕ್ಲಾಸ್ ಹುಡುಗ ಅಷ್ಟೇ ಅವನು. ಅಷ್ಟು ಚಿಕ್ಕ ವಯಸ್ಸಿನ ಹುಡುಗ ಅಷ್ಟು ದೊಡ್ಡ ಮಾತುಗಳು ಆಡ್ಬಿಟ್ಟ. ದೊಡ್ಡವ್ರು ಮಾತಾಡಲಿಲ್ಲ, ಆ ಥರ ಮಾತಾಡ್ದ. ಆಮೇಲೆ ತಂದೆ ತಾಯಿನೂ ಅಷ್ಟೇ, ಮಕ್ಕಳು ಮುಂದೆ ಯಾವ ಥರ ಮಾತಾಡಬೇಕು, ಯಾವ ಥರ ಹೆಂಗೆ ಅನ್ಬೇಕು ಅಂತ ಕಲಿಬೇಕು. ಸ್ವಲ್ಪ ಓದಿಸೋದು ದೊಡ್ಡದಲ್ಲ, ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಮಕ್ಕಳನ್ನ ಈಗಲಿಂದಲೇ ತಿದ್ದಿಸ್ಬೇಕು. ಮಕ್ಳು ಹೆಂಗೆ ಆಡ್ತಾರೋ ಹಂಗೆ ಆಡ್ಸೋದಲ್ಲ. ಮಕ್ಕಳು ತೀಟೆ ಆಡ್ತಾರ ಆಡಲಿ, ಮಕ್ಕಳು ಕುಣಿತಾರ ಕುಣೀಲಿ, ಆ ಥರ ಅಲ್ಲ. ಮಕ್ಳಿಗೂ ಬೆಳೆಸೋದ್ಕೊಂದು ಒಂದು ನೇಮ ನಿಷ್ಠೆ ಅಂತ ಇರುತ್ತೆ, ಆಯಿತಾ. ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡಬೇಕು. ಜೊತೆಗೆ ಮಕ್ಕಳಿಗೆ ಹಿಡ್ತದಲ್ಲಿ ಇಡಿಸ್ಬೇಕು ಯಾವುದೇ ತಂದೆ ತಾಯಿ. ಅವ್ರ ತಂದೆ ಆ ಥರ ಬೈದಿರ್ತಾರೆ ನಮ್ಮ ಮನೆಯಲ್ಲಿ, ಅದು ಆ ಹುಡುಗ ಅದನ್ನು ನೋಡ್ಕೊಂಡು ಬೈದು ಬಿಡ್ತಾನೆ ಆ ಹುಡುಗನ. ಆ ಹುಡುಗನೂ ಬೈದು ಹೋಗ್ತಾನೆ. ಇದು ನಾನು ಒಂದೇ ತವಂತಲ್ಲ, ಸುಮಾರು ಹುಡುಗರು ಮಾತಾಡೋದನ್ನ ನಾನು ನೋಡಿದ್ದೀನಿ. ಹುಡುಗರು ಹೆಂಗೆ ಮಾತಾಡ್ತಿರ್ತಾರೆ ಅಂದರೆ ನನ್ನ ಮುಖನೇ ನೋಡ್ತಾ ಇರ್ತೀನಿ. ಯಪ್ಪ, ಹುಡುಗರಿಗೆ ಏನು ಚೂಟಿ, ಈಗಿನ ಕಾಲದ ಮಕ್ಳಿಗೆ ಯಾಕೆ ಚೂಟಿ ಇಲ್ಲ. ಮಕ್ಳಿಗೆ ಏನೂ ಗೊತ್ತಾಗಲ್ಲ. ಮಕ್ಕಳು ದೇವ್ರ ಸಮಾನ ಅಂತೀವಿ, ನಿಜ ದೇವ್ರ ಸಮಾನ. ಎಲ್ಲಿವರೆಗೂ ಗೊತ್ತಾ? 2 ವರ್ಷದ ಮಗ ಬುದ್ಧಿ ಬರೋವರೆಗೂ ಅಷ್ಟೇ ದೇವ್ರ ಸಮಾನ. ಬುದ್ಧಿ ಬಂದಮೇಲೆ ಮಕ್ಕಳೇನು ದೇವ್ರ ಸಮಾನ ಅಲ್ಲ ಅವರು, ಆಯಿತಾ. ಅವ್ರಿಗೆಲ್ಲ ಗೊತ್ತಾಗುತ್ತೆ, ಎಲ್ಲನೂ ಗೊತ್ತಾಗುತ್ತೆ. ಈಗಿನ ಕಾಲದ ಮಕ್ಕಳಿಗೆ ಮಕ್ಕಳಿಗೆ ಬುದ್ಧಿ ಇಲ್ಲ, ಮಕ್ಕಳೇ ಹಂಗೆ, ತಪ್ಪು. ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ, ಯಾರೇನು ಮಾತಾಡ್ತಾರೆ, ಯಾರು ಹೆಂಗೆ, ಅವರ ಹಾವ ಭಾವ ಎಲ್ಲ ಅಬ್ಸರ್ವ್ ಮಾಡ್ತಾವೆ ಮಕ್ಕಳುಗಳು. ಮಕ್ಕಳಿಗೆ ಏನು ಗೊತ್ತಾಗಲ್ಲ. ಈಗಿನ ಇದರಲ್ಲಿ ಇದ್ದಿದ್ದು ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ. ಮಕ್ಕಳು ತಂದೆ ತಾಯಿ ಮನೇಲಿ ಏನು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಅಬ್ಸರ್ವ್ ಆಗುತ್ತೆ. ಆಮೇಲೆ ಹಿಂದೆ ಒಂದು ಕಾಲ ಇತ್ತು, ನಾವು ಚಿಕ್ಕ ಮಕ್ಕಳಲ್ಲಿ ತಂದೆ ತಾಯಿ ಮಲಗೋಂಥ ರೂಮ್ಗಳಿಗೆ ಮಕ್ಕಳು ಹೋಗ್ತಾ ಇರಲಿಲ್ಲ. ಮಕ್ಕಳನ್ನ ಮಗ್ಲಿಗೆ ಹಾಕ್ಕೊಂಡು ಯಾವ ತಂದೆ ತಾಯಿನೂ ಮಲಗಿಸ್ಕೊತಾ ಇರಲಿಲ್ಲ. ಇವತ್ತು ನಾನು ಇದನ್ನು ಹೇಳ್ತೀನಿ. ಬಟ್ ಇವಾಗಿನ ಕಾಲದ ತಂದೆ ತಾಯಿ ಮಕ್ಕಳನ್ನ ಮಗ್ಲಿಗೆ ಹಾಕ್ಕೊಂಡು ಮಲಗ್ತಾರೆ. ಬಟ್ ತಂದೆ ತಾಯಿ ಮಕ್ಕಳನ್ನ ಮಗ್ಲಿಗೆ ಹಾಕ್ಕೊಂಡು ಮಲ್ಕೊಂಡು ಯಾವುದು ಅವ್ರ ಪ್ರೀತಿ. ಆದರೆ ಮಕ್ಕಳನ್ನ ಎಲ್ಲಿ ಮಲಗಿಸ್ಬೇಕು, ತಂದೆ ತಾಯಿ ಎಲ್ಲಿ ಮಲಗಬೇಕು ಅನ್ನೋದನ್ನ ಮಕ್ಕಳು ತಂದೆ ತಾಯಿ ಏನು ಮನೆಗೆ ಆ್ಯಕ್ಟಿವ್ ಆಗಿರ್ತಾರೆ ಅದೆಲ್ಲ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ. ಪ್ರತಿಯೊಂದು ಮಕ್ಕಳು ಅದನ್ನು ಅಬ್ಸರ್ವ್ ಮಾಡ್ತಾರೆ. ಬಟ್ ನಾನು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಹುಡುಗ ಹೊಡೆದಿದ್ದು ಮೇಷ್ಟ್ರುಗಳ್ನ ಹೊಡೆಯೋ ಮಟ್ಟಕ್ಕೆ ಯಾಕೆ ಬೆಳೆದವ್ರೆ ಅಂದರೆ, ನೋಡಿ ಈ ಥರ ಬುದ್ಧಿಗಳು ಮನೆಯಲ್ಲಿ. ಕೆಲವು ತಂದೆ ತಾಯಿಗಳ್ನ ಮನೇಲಿ ಅಜ್ಜಿ ತಾತನ ಯಾವ ಥರ ಗೌರವ ಕೊಟ್ಟು ಮಾತಾಡಿಸ್ಬೇಕು ಅನ್ನೋದು ತಂದೆ ತಾಯಿ ಕಲಿಸಿರಲ್ಲ. ಮನೆಯಲ್ಲೇ ಕಲೀಲಿಲ್ಲ ಅಂದರೆ ಹೊರಗಡೆ ಹೆಂಗೆ ಕಲಿತಾರೆ ಅಲ್ವಾ. ಆಮೇಲೆ ಕೆಲವೊಂದು ಜನ ಮೇಷ್ಟ್ರುಗಳು ಹೊಡೆದ್ರೆ ಹೋಗ್ಬಿಟ್ಟು ಮೇಷ್ಟ್ರುಗಳ್ನೇ ಬೈದ್ಬಿಡ್ತಾರೆ. ಮೇಷ್ಟ್ರುಗಳ್ನ ಮೇಲೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ, ನನ್ನ ಮಗನ ಹೊಡೆದ್ಬಿಟ್ರು ಹಂಗೆ ಹಿಂಗೆ ಅಂತ. ನಾನು ಅದನ್ನು ಹೇಳ್ತೀನಿ. ಏನು ಅಂದರೆ, ಇವತ್ತು 2 ತಿಂಗಳು ರಜೆ ಕೊಡ್ತಾರೆ, ಬೇಸಿಗೆ ರಜೆ ಅಂತ 2 ತಿಂಗಳು ಕೊಡ್ತಾರೆ. 2 ತಿಂಗಳು ಮನೆಗೆ ಮಕ್ಕಳನ್ನ ನಿಭಾಯಿಸೋದು ತುಂಬ ಕಷ್ಟ ಅಲ್ವಾ. 2 ತಿಂಗಳು ಯಪ್ಪ ಯಾವಾಗ ಸ್ಕೂಲ್ ಓಪನ್ ಆಗಿಬಿಡುತ್ತೋ, ಮಕ್ಕಳು ಯಾವಾಗ ಸ್ಕೂಲ್ಗೆ ಹೋಗ್ಬಿಡ್ತಾರೋ ಅಂತ ಅಂತಿರ್ತಾರೆ ಸುಮಾರು ಜನ. ನನ್ನ ಎದುರಿಗೆ ಮಾತಾಡೋರೆ ನಾನು ಸುಮಾರು ಜನ ನೋಡಿದ್ದೀನಿ. ನಿಮ್ಗೆ 2 ತಿಂಗಳಿಗೆ ನಿಮಗೆ ಸಾಕಾಯಿತು ಅಂದಾಗ ಅವರು ವರ್ಷ ಎಲ್ಲ ಓದಿಸೋರು ಹೆಂಗೆ ಓದಿಸ್ಬೋದು. ಅವ್ರು ಎಷ್ಟು ಜನ ಮಕ್ಕಳನ್ನ ಮೇಂಟೈನ್ ಮಾಡಬೇಕು ಗೊತ್ತಾ. ಒಂದು ಸ್ಕೂಲಲ್ಲಿ 100 ಜನ ಇರ್ತಾರೆ, 80 ಜನ ಇರ್ತಾರೆ, 90 ಜನ ಮಕ್ಕಳಿರ್ತಾರೆ. 50 ಜನ ಆಗಲಿ 10 ಜನನಾಗಲಿ ಮಕ್ಕಳನ್ನ ಅವರೊಬ್ಬರು ಹೆಂಗೆ ನಿಭಾಯಿಸ್ಬೋದು. 10 ಜನ ಮೇಷ್ಟ್ರು ಇರ್ತಾರೆ, 10 ಜನ ಮೇಷ್ಟ್ರು ಅಷ್ಟು ಜನ ಮಕ್ಕಳ ಮುಂದೆ ಕೂತ್ಕೊಳ್ಳಲ್ಲ. ಒಂದೊಂದು ಇದರಲ್ಲೂ ಒಂದೊಂದು ರೂಮಲ್ಲೂ 10 ಜನ 15 ಜನ ಮಕ್ಕಳಿರ್ತಾರೆ. ಅವ್ರನ್ನೆಲ್ಲ ಒಬ್ಬೊಬ್ಬರೇ ನಿಭಾಯಿಸ್ಬೇಕಲ್ವ. ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಅವ್ರಿಗೇನೇ ಅವರು ವಾಶ್ರೂಮ್ಗೆ ಹೋಗಿ ಬಂದ್ರೂ ಮೇಡಮ್ಮವ್ರು ನೋಡ್ಕೋಬೇಕು ಅವ್ರನ್ನ. ಏನಪ್ಪ ಮಕ್ಕಳುಗಳು, ಅಷ್ಟು ಜನದ ಮಕ್ಕಳು ಜವಾಬ್ದಾರಿನೂ ಮೇಷ್ಟ್ರು ಮೇಡಮ್ಮವ್ರ ಮೇಲೆ ಇರುತ್ತೆ. ನಿಮ್ಗೆ 2 ಮಕ್ಕಳು ಜವಾಬ್ದಾರಿನೇ ನಿಮ್ಮ ಕೈಲಿ ಹೊತ್ಕೊಂಡು ನಿಮಗೆ ನಿಭಾಯಿಸೋಕ್ಕಾಗಲ್ಲ. ಅವ್ರು ಹೆಂಗೋ ನಿಭಾಯಿಸ್ಬೋದು ಅಲ್ವಾ. ಅವರು ಒಂದು ಏಟು ಹೊಡಿತಾರೆ, ಮೇಷ್ಟ್ರುಗಳು ಹೊಡಿಲೇಬೇಕು ಮಕ್ಕಳನ್ನ. ಯಾಕಂದರೆ ಸಿಟ್ಟು ಬರುತ್ತೆ ಎಂಥವ್ರಿಗಾನ ಆಗಲಿ. ಮಕ್ಕಳು ರೋಸ್ದಾಗ ಒಂದು 2 ಏಟು ಹೊಡಿತಾರೆ ಅಂದ್ಬಿಟ್ಟು ನೀವು ಹೋಗ್ಬಿಟ್ಟು
ಅವ್ರನ್ನ ಕಂಪ್ಲೇಂಟ್ ಮಾಡ್ತಾರಾ? ಅವ್ರನ್ನ ಹೋಗಿ ಬೈಯೋಕ್ಕಾಗುತ್ತಾ? ಬೈಬಾರ್ದು. ಗುರುಗಳ್ನ ನೀವು ಯಾವಾಗ ಮೇಷ್ಟ್ರನ್ನ ಹೋಗಿ ತಂದೆ ತಾಯಿ ಮಕ್ಳೆದ್ರಿಗೆ ಹೋಗಿ ಮೇಷ್ಟ್ರನ್ನ ನೀವು ಯಾವತ್ತು ಬೈತೀರಾ ಆವತ್ತು ಆ ಮಕ್ಳು ಏನು ಮಾಡ್ತಾರೆ, ಸದರ ಮಾಡ್ಕೊತಾರೆ. ಓ, ನಮ್ಮ ಅಪ್ಪ ಅಮ್ಮ ಅವರೇ ಮೇಷ್ಟ್ರನ್ನ ಹೊಡೆದ್ರೆ ನಮ್ಮಪ್ಪ ನಮ್ಮಮ್ಮ ಬಂದು ಕೇಳ್ತಾರೆ ಅಂತ. ದಯವಿಟ್ಟು ಆ ಮಕ್ಕಳು ಮುಂದೆ ಓದಲ್ಲ. ದಯವಿಟ್ಟು ಮಕ್ಕಳು ಮುಂದೆ ಹೋಗಿ ಗುರುಗಳ್ನ ಯಾರೇ ಆಗಲಿ ಬೈಯೋದು ಹಂಗೆಲ್ಲ ಮಾಡಬಾರ್ದು. ನಾನು ಸುಮಾರು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳ್ನ ನೋಡ್ತಾ ಇರ್ತೀನಿ. ಬಟ್ ನನಗನ್ಸುತ್ತೆ ಈಗಿನ ಪ್ರಪಂಚಕ್ಕೂ ಆವಾಗಿನ ಕಾಲಕ್ಕೂ ತುಂಬ ವ್ಯತ್ಯಾಸ ಐತೆ ಅಂತ. ಆವಾಗ ನಮ್ಮೂರಲ್ಲಿ ಯಾರಿಗೆಲ್ಲ ನನಗೆ ನೆನಪಿದ್ದಂಗೆ ನಮ್ಮೂರಲ್ಲಿ ಚಿನುಗದಲ್ಲಿ ಶಿವಣ್ಣ ಮೇಷ್ಟ್ರು ಅಂತ ಒಬ್ಬರು ಮೇಷ್ಟ್ರಿದ್ದರು. ನಿಜವಾಗ್ಲೂ ಹೊಡೆಯೋರು ಅಂದರೆ ಇವತ್ತು ಅವ್ರ ಕೈ ಕೆಳಗಡೆ ಓದಿರೋ ಅಂಥವ್ರು ಒಂದು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಒಂದು ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ, ಇವತ್ತು ಲಾಯರ್ಗಳಾಗವ್ರೆ, ಆಮೇಲೆ ಮೇಷ್ಟ್ರುಗಳಾಗವ್ರೆ ಅವ್ರ ಕೈ ಕೆಳಗಡೆ ಓದಿರೋ ಅಂಥವ್ರು. ಅವ್ರ ತಂದೆ ತಾಯಿನೂ ಹೋಗಿ ಆ ಮೇಷ್ಟ್ರನ್ನ ಯಾಕೆ ಹೊಡಿತೀರಾ ಅಂತ ಕೇಳ್ತಾ ಇರಲಿಲ್ಲ, ಯಾವತ್ತೂ ಕೇಳೇ ಇರಲಿಲ್ಲ. ಒಂದು ದಿವಸನೂ ಕೇಳ್ತಾ ಇರಲಿಲ್ಲ. ಅವ್ರು ಹೊಡೆಯೋ ಏಟಿಗೆ ಎಂಥವ್ರಿಗೂ ಜ್ವರ ಬಂದುಬಿಡ್ಬೇಕು ಅಂತ ಏಟು ಹೊಡೆಯೋರು ಅವರು. ಆದ್ರೂ ಒಂದು ದಿವಸ ತಂದೆ ತಾಯಿ ಹೋಗಿ ಕೇಳ್ತಾ ಇರಲಿಲ್ಲ. ಲಾಸ್ಟ್ಗೆ ನಮ್ಮೂರಲ್ಲಿ ರಿಟೈರ್ಡ್ ಆಗಬೇಕಾದ್ರೆ ಒಂದು ನಾಟಕ ಕಲಿಸಿದ್ರು ಅವರು, ಭಕ್ತ ಮಾರ್ಕಂಡಯ್ಯ ಅಂತ. ಆ ನಾಟಕ ಕಲಿಸಿ ನಮ್ಮೂರಿಂದ ರಿಟೈರ್ಡ್ ಆಗಿ ಹೋದರು. ಅವರು ಅವರೋ ಇಲ್ವೋ ನನಗೆ ತೀರೋದ್ರು ಅಂತ ಕೇಳ್ಪಟ್ಟೆ ನಾನು. ತುಂಬ ಅಂದರೆ ನನಗೂ ಒಂದು ಸ್ವಲ್ಪ ಆ ಟೈಮಲ್ಲಿ ಬೇಜಾರಾಯಿತು ಅವ್ರು ತೀರೋದ್ರು ಅಂದಾಗ. ಯಾಕಂದರೆ ನಮ್ಮೂರಲ್ಲಿ ಅವ್ರ ಕೈ ಕೆಳಗಡೆ ಓದಿರೋ ಅಂಥ ತುಂಬ ಮಕ್ಕಳು ತುಂಬ ಒಂದು ಒಳ್ಳೆಯ ಸಂಸ್ಕಾರವಂತರಾಗವ್ರೆ ಇವತ್ತು ನಿಜವಾಗ್ಲೂ. ಇವಾಗ ಒಂದು ಏಟು ಸುಮ್ಮನೆ ಒಂದು ಮಗಿಂದು ಬೆಲ್ಟ್ ಟಚ್ ಮಾಡಿದ್ರು ಅಂದರೂ ಹೋಗ್ಬಿಡ್ತಾರೆ ಸ್ಕೂಲ್ ಹತ್ರ ಅಲ್ವಾ? ತಪ್ಪು ಅಂತ ನಾನು ಹೇಳ್ತೀನಿ. ಬಟ್ ಕೆಲವು ಜನಕ್ಕೆ ಅದು ತಪ್ಪು ಅನ್ಸಲ್ಲ, ಅದೇ ಸರಿ ಅನಿಸುತ್ತೆ. ನನ್ನ ವೀಡಿಯೋ ನೋಡೋ ಅಂಥವ್ರಿಗೆ ಏನು ಅಂದ್ಕೊಂತೀರೋ, ನಾನು ಫಸ್ಟೇ ಹೇಳಿದ್ದೀನಿ ತಪ್ಪಿದ್ರೆ ಅಂತ. ಬಟ್ ಮೇಷ್ಟ್ರುಗಳ್ಗೂ ಅಷ್ಟು ಮಕ್ಕಳನ್ನ ನಿಭಾಯಿಸೋದು ಕಷ್ಟ ಅಲ್ವಾ? ನಾನು ಇದನ್ನೆಲ್ಲ ಏನಂತ ಕೇಳಿದೆ ಅಂದರೆ, ಮೇಷ್ಟ್ರುಗಳ್ನ ಗುರುಗಳ್ನ ದೇವ್ರುಗಳು ಅಂತಾರೆ. ಅವಾಗೆಲ್ಲ ಗುರುಕುಲ ಅಂತ ಒಂದು ಇತ್ತು. ಋಷಿ ಮುನಿಗಳು ಕೂತ್ಕೊಂಡು ಶಿಷ್ಯಂದಿರಿಗೆ ಗುರು ಶಿಷ್ಯರು ಅನ್ನೋದೊಂದು ಕಾಲ ಇತ್ತು. ಇವಾಗ ಗುರು ಶಿಷ್ಯರು ಅನ್ನೋ ಕಾಲ ಆಯಿತೋ ಹೆಂಗೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿಷ್ಯ ಗುರು ಅನ್ನೋ ಕಾಲ ಆಗೋಗ್ಬಿಟ್ಟೈತೆ ಇವಾಗ. ಯಾಕಂದರೆ ಮಕ್ಕಳು ಹೇಳಿದ್ದೆ ಮೇಷ್ಟ್ರುಗಳ್ನೇ ಮಕ್ಳುಗಳು ಅಯ್ಯೋ ಏನು ಹೆಂಗೆ ಬೈಕೊಂತಿರ್ತಾರೆ ಅಂದರೆ ಮೇಷ್ಟ್ರುಗಳ್ನ ಮಕ್ಳುಗಳು ಒಂದೊಂದ್ಸಲಿ. ನಿಜವಾಗ್ಲೂ ನಾನು ಅಂದ್ಕೊತೀನಿ ಮೇಷ್ಟ್ರುಗಳಿಗೆ ಗೌರವ ಇಲ್ವಾ ಅಂತ. ಆಮೇಲೆ ನಾನು ನನ್ನ ಮಗನ್ನ ಒಂದು ಹಾಸ್ಟೆಲಲ್ಲಿ ಓದಿಸಿದ್ದು, ಮೊರಾರ್ಜಿ ದೇಸಾಯಿ ಹಾಸ್ಟೆಲಲ್ಲಿ. ಮೊರಾರ್ಜಿ ದೇಸಾಯಿ ಹಾಸ್ಟೆಲಲ್ಲಿ ನಾನು ಓದಿಸಿದ್ದು 3 ವರ್ಷ. ನಾನು ಅವಾಗಲೇ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅನಿಸುತ್ತೆ, 1-2 ವೀಡಿಯೋದಲ್ಲಿ, ನೆನಪಿಲ್ಲ ನನಗೆ. ನನ್ನ ಯೂಟ್ಯೂಬ್ ಚಾನಲಲ್ಲಿರುತ್ತೆ ಓದಿಸಿರೋದು ನಾನು ಅಲ್ಲಿ. ನನ್ನ ಮಗನಿಗೂ ಅಲ್ಲಿ ನನ್ನ ಮಗ ಅಲ್ಲಿ ಓದೋಕ್ಕೆ ಕಳಿಸಿದ ಮೇಲೆ ನನ್ನ ಮಗ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಅಂದರೆ ಸ್ವಲ್ಪ ಸೈಲೆಂಟ್ ಆದ. ಫಸ್ಟೆಲ್ಲ ಅವನು ಸಿಕ್ಕಾಪಟ್ಟೆ ತೀಟೆ ಆಡೋನು. ನಾನು ಹೊಡಿತಾ ಇದ್ದೆ. ಸಿಕ್ಕಾಪಟ್ಟೆ ತೀಟೆ ಆಡೋನು, ಹುಡುಗರ ಜೊತೆಲ್ಲ ಸಿಕ್ಕಾಪಟ್ಟೆ ಸೇರೋನು. ಆಮೇಲೆ ಮಾತುಗಳು ಸ್ವಲ್ಪ ಏನು ಕೆಟ್ಟದಾಗಿ ಮಾತಾಡ್ತಾ ಇರಲಿಲ್ಲ. ಬಟ್ ಆದರೆ ಹುಡುಗರ ಜೊತೆ ತೀಟೆ ಜಾಸ್ತಿ ಆಡ್ತಾಯಿದ್ದೆ. ಆಮೇಲೆ ನಾನು ಎಲ್ಲ ಮೇಡಮ್ ಅವ್ರು ಹೇಳಿದ್ರು ಕರ್ಕೊಂಡೋಗಿ ಸೇರಿಸ್ಬಿಡಿ ಅಂತ. ಸರಿ ಆಯಿತು ಅಂತ ಸೇರಿಸಿದ್ಮೇಲೆ ಅವ್ನು ಸೈಲೆಂಟ್ ಆದ. ಎಂತಕ್ಕಪ್ಪ ಅಂದರೆ ಅಲ್ಲಿ ಮೇಷ್ಟ್ರು ಶಿಸ್ತಾಗಿ ಬೆಳೆಸಿದ್ರು ಅವ್ರನ್ನ. 5 ಗಂಟೆಗೆ ಎಬ್ಬರಿಸೋದು, ಪಾಠ ಮಾಡಿಸೋದು, ಆಮೇಲೆ ಓದಿಸೋದು, ಬರ್ಸೋದು. ಎಕ್ಸಾಮ್ ಟೈಮಾಗಂತೂ ಅವನಿಗೆ ನಾವು ಯಾವತ್ತೋ ಒಂದು ದಿವಸ ಓದ್ತಾ ಇದ್ದಿದ್ದು ನಾನು. ಏನೋ ಒಂಚೂರು ಹಣ್ಣು ಹಂಪಲು ತಗೊಂಡು ಯಾವತ್ತೋ ಒಂದು ದಿವಸ ಓದ್ತಾಯಿದ್ದೆ. ಹಾಗಾಗಿ ಅವನು ಅಲ್ಲೇ ಚೆನ್ನಾಗಿ ಓದ್ತಾ ಇದ್ದ. ಅಲ್ಲಿ ಓದ್ದ. ಆಮೇಲೆ ಒಂದು ದಿವಸ ಹಿಂಗೆ ಏನೋ ಸಿಟ್ಟಿಗೆ ತೀಟೆ ಮಾಡ್ತಾನೇನೋ, ಸಿಟ್ಟು ಅಂದರೆ ಅಲ್ಲೂ ತೀಟೆ ಆಡ್ತಾಯಿದ್ದ ನನ್ನ ಮಗ. ತೀಟೆ ಆಡ್ಬೇಕಾದ್ರೆ 1-2 ಏಟು ಮೇಷ್ಟ್ರು ಕೈ ಊದ್ಕೊಬಿಟ್ಟಿತ್ತು. ಬಲಗೈಯೋ ಎಡಗೈಯೋ ನನಗೆ ಗೊತ್ತಿಲ್ಲ, ಬಟ್ ಊದ್ಕೊಂಬಂದ್ಬಿಟ್ಟಿತ್ತು ಕೈ. ಆ ಟೈಮಲ್ಲಿ ಅವರು ನಮಗೆ ಫೋನ್ ಮಾಡಿ ಅವರೇ ಕರ್ಕೊಂಡೋಗಿ ಇಂಜೆಕ್ಷನ್ ಎಲ್ಲ ಕೊಡಿಸಿ ನೋವೆಲ್ಲ ಕಮ್ಮಿ ಮಾಡೋ ಥರ ಮಾಡಿದರು. ಅಂದರೆ ಅವ್ನಿಗೇನೋ ಹುಷಾರಿಲ್ಲ ಅಂದರೆ ಅವರೇ ಕರ್ಕೊಂಡೋಗಿ ಇಂಜೆಕ್ಷನ್ ಎಲ್ಲ ಕೊಡಿಸೋದು ಮತ್ತು ಹುಷಾರು ಮಾಡೋದೆಲ್ಲ ಮಾಡ್ತಾಯಿದ್ರು ಪಾಪ. ಹಾಗಾಗಿ ನಾವು ಜಾಸ್ತಿ ಇದು ಮಾಡ್ತಾಯಿರಲಿಲ್ಲ. ಯಾಕಂದರೆ ನನ್ನದೊಂದು ಮನಸ್ಸು ನನ್ನ ಮಗ ಓದಬೇಕು ಅಂತ. ಯಾಕಂದರೆ ಇಲ್ಲಿದ್ದರೆ ತೀಟೆ ಆಡ್ತಾನೆ, ಹುಡುಗರ ಜೊತೆ ಸೇರಿ ಸುಮ್ಮನೆ ಇದು ಹಾಳಾಗ್ತಾನೆ ಅಂದ್ಬಿಟ್ಟು ಅಲ್ಲಿ ಬಿಟ್ಟಿದ್ನಲ್ಲ. ಹಂಗಾಗಿ ಬೇಡ, ನಾನು ಯಾಕೆ ಇದು ಮಾಡೋದು ಅಂತ 3 ವರ್ಷ ಅವನಿಗೆ ಬಿಟ್ಟಿದ್ದೆ ನಾನು. ಯಾಕಂದರೆ ನನ್ನ ಮಗ ಓದಲಿ ಅಂತ. ಆಮೇಲೆ ಫೋನ್ ಮಾಡಿದ್ರು, ಈ ಥರ ಅವನು ಹೊತ್ಕೊಂಡು ಒಂದು ದಿವಸ ಮೇಷ್ಟ್ರು ಹೊಡೆದ್ಬಿಟ್ಟವ್ರೆ ಅಂತೇಳಿ ಫೋನ್ ಮಾಡ್ದೆ. ನಾನು ಕರುಣೆ ತೋರಿಸ್ತೀನಿ. ನಾನು ಅಂದರೆ ಮನ್ಸಲ್ಲಿ ನೋವಿತ್ತು, ಆದರೂ ನಾನು ಹೋಗಿ ಕೇಳಲಿಲ್ಲ ಮೇಷ್ಟ್ರನ್ನ. ಯಾಕೆ ಗೊತ್ತಾ? ಕೇಳೋದು ಬೇಡ, ಓದಬೇಕು, ಇನ್ನೊಂದು ವರ್ಷ ಅಲ್ವಾ, ಓದ್ಬಿಡ್ಲಿ ಅಂತೇಳಿ SLCವರೆಗೂ ಮೊರಾರ್ಜಿ ಹಾಸ್ಟೆಲಲ್ಲೇ ಓದಿದ್ದು. ಅವನ್ನ 8ನೇ ಕ್ಲಾಸಿಂದ SLCವರೆಗೂ ನಾವು ಅಲ್ಲೇ ಓದಿಸಿದ್ದು. ಹಾಗಾಗಿ ಓದ್ದ. ಆಮೇಲೆ ಅಲ್ಲಿ ಎಲ್ಲರೂ ಚೆನ್ನಾಗಿದ್ದಾದರು. ಆಮೇಲೆ ಮೇಷ್ಟ್ರುಗಳೊಬ್ಬರು ಅವನಿಗೆ
ಮೇಷ್ಟ್ರು ತುಂಬ ಚೆನ್ನಾಗಿ ಇದು ಮಾಡ್ತಿದ್ರು, ಅವನಿಗೆ ಚೆನ್ನಾಗಿ ಕಂಡ್ಕೊಂಡಿದ್ರು. ಆಮೇಲೆ ಅವನು ಅಷ್ಟೇ, ಅವನೇ ಬಟ್ಟೆ ಒಕ್ಕೊಳ್ಳೋದು, ಅವನೇ ಸ್ನಾನ ಮಾಡೋದು, ಹಾಸ್ಟೆಲಲ್ಲಿ ಇರುತ್ತಲ್ಲ ಹುಡುಗರು ಕೆಲಸ ಅದೆಲ್ಲ ಅವನೇ ಮಾಡ್ಕೊಳ್ಳೋನು. ಅಲ್ಲೂ ಅಷ್ಟೇ ಒಂದು ಹೆಣ್ಮಕ್ಳನ್ನೂ ಸಹ ಅವ್ನು ಮಾತಾಡಿಸ್ತಾ ಇರಲಿಲ್ಲ. ಅವ್ನ ಪಾಡ್ಗೆ ಅವನಿರೋನು. ಆಮೇಲೆ ಅವನು SLC ಬಂದಮೇಲೆ ಸ್ವಲ್ಪ ಫುಲ್ ಸೈಲೆಂಟ್ ಆಗಿಬಿಟ್ಟ, ಯಾರ ಜೊತೆಗೂ ಹೋಗೋದು ಮಾತಾಡೋದು. ಆಮೇಲೆ ನಮ್ಮ ಮನೇಲಿ ಮನೆಗೆ ಇಂಧನ ಕರ್ಕೊಂಡು ಬಂದರೆ ಮನೇಲಿ ಜಗಳ ಎಲ್ಲನ ಆಗೋದು ನೋಡಿಬಿಟ್ರೆ ಎದ್ರು ಬಿಡೋನು, ಇದೇನಪ್ಪ ಇಷ್ಟೊಂದು ಜಗಳ ಮಾಡ್ತಾರೆ ಅಂತ. ಆಮೇಲೆ ನನ್ನ ಮಗನು ಇನ್ನೂ ಒಂದು ಏನು ಗೊತ್ತಾ, ಜಾಸ್ತಿ ಗಲಾಟೆ ಮಾಡೋಂಗಿಲ್ಲ. ಈಗಲೂ ಅಷ್ಟೇ ಅವನಿಗೆ ಜಾಸ್ತಿ ಗಲಾಟೆ ಮಾಡೋಂಗಿಲ್ಲ. ಆಮೇಲೆ ಜಾಸ್ತಿ ಗಲಾಟೆ ಅಂದರೆ ಅವ್ನಿಗೆ ಆಗೋದು ಇಲ್ಲ. ಹಾಗಾಗಿ ಅವ್ನ ಮುಂದೆ ಜಾಸ್ತಿ ಕೂಗಾಡೋದು, ಕಿರ್ಚಾಡೋದು ಅದೆಲ್ಲ ಮಾಡೋಂಗಿಲ್ಲ. ಆಮೇಲೆ ಹೆದ್ರುಕೊಂಬಿಡೋನು ಮನೆಯಲ್ಲಿ. ಹಂಗೆ ನೋಡಿಬಿಟ್ಟು ನನಗೆ ಒಂದೊಂದು ಸಲ ಈಗ ಆಲೋಚನೆ ಮಾಡ್ತೀನಿ ನನ್ನ ಮಗನಿಗೆ ನಿಜವಾಗ್ಲೂ ತುಂಬ ಎದ್ರು ಬಿಡೋನು ನನ್ನ ಮಗ. ಜಗಳ ಅಂದ್ಬಿಟ್ರೆ, ಗಲಾಟೆ ಅಂದ್ಬಿಟ್ರೆ ಎದ್ರು ಬಿಡೋನು. ಆಮೇಲೆ ಮನೆಯಲ್ಲಿ ಕಸ ಗುಡಿಸೋದು, ಪ್ರತಿಯೊಂದು ಕೆಲಸನೂ ಹಾಸ್ಟ್ಲಿಂದ ಬಂದಮೇಲೆ ಎಲ್ಲ ಮಾಡ್ತಾಯಿದ್ದ. ಕಸ ಹೊಡೆಯೋದ್ರಿಂದ ಹಿಡಿದು ಪ್ರತಿಯೊಂದು ಅನ್ನನೂ ಮಾಡ್ತಾಯಿದ್ದ, ಎಲ್ಲನೂ ಮಾಡೋನು. ಹಾಗಾಗಿ ಮಕ್ಕಳಿಗೆ ನಾವು ಮನೆಯಲ್ಲೂ ಅಷ್ಟೇ ಒಂದು ಕಚ್ಚಡ ಇತ್ತು ನಮ್ಮ ಮನೇಲಿ. ಆ ಕಚ್ಚಡ ಕೆಟ್ಟ ಮಾತೇ ಆಡೋದು ಯಾವಾಗ್ಲೂ. ಆ ಕಚ್ಚಡ ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಇವಾಗ ಚೆನ್ನಾಗಿ ಅವನೇ. ಕೆಟ್ಟ ಅವನ ಬಾಯಲ್ಲಿ ಯಾವತ್ತೂ ಬರೋಲ್ಲ. ಹಂಗಾಗಿ ನಾನು ಯಾವತ್ತೂ ಸಹ ಮೇಷ್ಟ್ರನ್ನ ಹೋಗಿ ಕೇಳೋದು, ಆಮೇಲೆ ಯಾಕೆ ನನ್ನ ಮಗನ ನೋಡಿದ್ರಿ ಅಂತ ನಾನು ಯಾವತ್ತೂ ಕೇಳಲಿಲ್ಲ. ಅವನು SLC ಒಳಗೆ ಮಾರ್ಕ್ಸ್ ಬಂದಾಗ ತುಂಬ ಖುಷಿಪಟ್ಟರು ಮೇಷ್ಟ್ರುಗಳೆಲ್ಲ. ಆಮೇಲೆ ತುಂಬ ಸಂತೋಷ ಆಯಿತು ನನಗೂ. ಅವನು ಅಷ್ಟೊಂದು ಮಾರ್ಕ್ಸ್ ತೆಗಿತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇವತ್ತು ಅಷ್ಟೇ ಅವನು ಎಲ್ಲದರಲ್ಲೂ ಅಷ್ಟೇ, ಓದೋದ್ರಲ್ಲಾಗಿರ್ಬೋದು ಎಲ್ಲರೂ ಒಂಥರ ಅವನಿಗೆ ಒಂಥರ ಅವನ ಪಾಡು ಅವನು ಓದ್ಕೊತಾ ಇರ್ತಾನೆ. ಯಾರ ವಿಷಯನೂ ನೆಗೆಟಿವಾಗಿ ಮಾತಾಡೋಲ್ಲ ಅವನು, ಯಾರ ಬಗ್ಗೆನೂ ಏನೂ ಅಂದ್ಕೊಳ್ಳಲ್ಲ. ಆಮೇಲೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಒಬ್ರ ಬಗ್ಗೆ ಅಸೂಯೆ ಪಡೋದಾಗಿರ್ಬೋದು ಏನೂ ಇಲ್ಲ ಅವನದು. ಅವನದಾಯಿತು, ಅವನಾಯಿತು, ಅವನ ಕೆಲಸ ಆಯಿತು. ಅವನು ಹೇಳೋದೊಂದೇ, ಬಿಡಮ್ಮ ಯಾರು ಹೆಂಗನ ಇರಲಿ, ನಮ್ಮ ಪಾಡಿಗೆ ನಾವಿರೋಣ, ಯಾರಿಗೂ ತೊಂದರೆ ಕೊಡೋದು ಬೇಡ ಅಂತಾನೆ. ಅದೊಂದು ನನಗೆ ತುಂಬ ಇಷ್ಟ ಅವನಲ್ಲಿ. ಹಂಗಾಗಿ ಮಕ್ಕಳಿಗೆ ನಾವು ಯಾವ ಥರ ಹೆಂಗೆ ಅನ್ನೋದನ್ನ ಮಕ್ಕಳಿಗೆ ನಾವು ಕಲಿಸ್ಬೇಕು. ಬಟ್ ತಂದೆ ತಾಯಿಗಳು ಸ್ವಲ್ಪ ಮನೆಯಲ್ಲಿ ಮಕ್ಕಳ ಮುಂದೆ ನಾವು ಏನು ಮಾತಾಡ್ತೀವಿ ಬಿಡ್ತೀವಿ ಅನ್ನೋದನ್ನ ಸ್ವಲ್ಪ ರೂಢಿಸ್ಕೋಬೇಕು. ಆಮೇಲೆ ಕೆಲವು ಜನ ಸಂಬಂಧದ ಬಗ್ಗೆನೂ ಮಕ್ಕಳಿಗೆ ಇಲ್ಲದ್ದೆಲ್ಲ ಉಪದೇಶ ಮಾಡ್ತಾರೆ. ಮಕ್ಕಳಿಗೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಬೈಕೊಳ್ಳೋದು, ಮಕ್ಕಳೆದುರು ಕೂತ್ಕೊಂಡು. ಆಮೇಲೆ ಹೆಂಗಂದ್ರೆ ಹಂಗೆ ಕೆಟ್ಟಾಗೆಲ್ಲ ಬೈಕೊಳ್ಳೋದು. ಅವೆಲ್ಲ ಮಾಡಿದಾಗ ಮಕ್ಕಳೇನು ಮಾಡ್ತವೆ, ಇವ್ರು ಸರಿ ಇಲ್ವೇನೋ, ಇವ್ರು ಸಂಬಂಧಿಕರೇನೋ, ಈ ಥರ ಎಲ್ಲ ಮಕ್ಕಳಿಗೆ ನಾವೇ ಅಭ್ಯಾಸ ಮಾಡಿರ್ತೀವಿ ಮಕ್ಕಳ ಬಗ್ಗೆ, ಆಯಿತಾ. ಮಕ್ಕಳ ಬಗ್ಗೆ ಸ್ವಲ್ಪ ಆದಷ್ಟು ಎಚ್ಚರಿಕೆಯಾಗಿರೋದು ಒಳ್ಳೆಯದು. ನಾನು ಇದನ್ನು ವಿಡಿಯೋ ನೋಡಿ ಹೇಳಿದ್ದು, ಮೇಷ್ಟ್ರುಗಳ್ನೇ ಹೊಡೆಯೋ ಅಂಥ ಮಟ್ಟಕ್ಕೆ ಮಕ್ಕಳನ್ನ ನಾವು ಯಾವತ್ತೂ ಮನೆಯಲ್ಲೂ ಅಷ್ಟೇ ಮಕ್ಕಳ ಮುಂದೆ ಕೆಟ್ಟದಾಗಿ ಮಾತಾಡೋದನ್ನು ಕಮ್ಮಿ ಮಾಡಬೇಕು. ಕೆಲವೊಬ್ಬರು ಅಂತಿರ್ತಾರೆ ಮಕ್ಕಳುಗಳಿಗೆ, ಅದು ನಾನು ಈ ವಿಡಿಯೋದಲ್ಲಿ ಹೇಳಲ್ಲ, ಯಾಕಂದರೆ ನನ್ನ ವಿಡಿಯೋದಲ್ಲಿ ಆ ಥರ ಎಲ್ಲ ಗಲೀಜು ಮಾತೆಲ್ಲ ಆಡೋಲ್ಲ ನಾನು. ಬಟ್ ಅವ್ರ ಬಾಯಲ್ಲಿ ಇದು ಜನ್ಮ ಕೊಟ್ಟಿರೋ ತಂದೆಯೇ ಮಕ್ಕಳನ್ನ ಆ ಥರ ಕರೀತಾರೆ. ನಿಜವಾಗ್ಲೂ ನನಗೆ ಕೇಳಿಸ್ಕೊಂಡಾಗ ಬೇಜಾರಾಗುತ್ತೆ. ನಿಜವಾಗ್ಲೂ ಯಪ್ಪ ಎಂತೆಂಥ ಜನಗಳು ಅವರಲ್ವಾ ಅಂತ. ಆ ಥರ ಎಲ್ಲ ಮಾತಾಡೋದನ್ನ ದುಡ್ಡು ಓದಿಸೋದಲ್ಲ, ಎಲ್ಲರೂ ಓದಿಸ್ತಾರೆ, ಜೊತೆಗೆ ಸಂಸ್ಕಾರ ಕೊಡಬೇಕು. ಮಕ್ಕಳುಗಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸಬೇಕು, ಸಂಸ್ಕಾರನೂ ಇರಬೇಕು. ದೊಡ್ಡವ್ರು ಚಿಕ್ಕವ್ರು ಅನ್ನೋ ಗೌರವನ ಮೇನ್ ಮಕ್ಕಳುಗಳಿಗೆ ಕೊಡಬೇಕು ಅಲ್ವಾ. ಹಂಗಾಗಿ ನಾನು ಇದನ್ನೇ ಹೇಳಿದೆ. ದಯವಿಟ್ಟು ನಾನು ಫಸ್ಟೇ ಹೇಳಿದ್ದೀನಿ, ನನ್ನ ವಿಡಿಯೋ ನೋಡೋರಂಥವರೆಲ್ಲ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ. ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಕಮೆಂಟ್ ಮಾಡಿ. ಮಕ್ಕಳಿಗೆ ಒಂದು ಸಂಸ್ಕಾರ, ವಿದ್ಯೆ ಎಲ್ಲ ಇರಬೇಕು ಅಲ್ವಾ. ಎಲ್ಲ ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇರಬೇಕು. ಪ್ರೀತಿ, ವಾತ್ಸಲ್ಯ, ಮಮತೆ ಮಕ್ಕಳಿಗೆ ಬರಬೇಕು. ಸಂಬಂಧಗಳ ಬಗ್ಗೆ ಮಕ್ಕಳಿಗೆ ತಿಳಿಸಿ ಕೊಡಬೇಕು. ಎಷ್ಟೋ ವರ್ಷದ ಮೇಲೆ ಒಂದು ಸಂಬಂಧ ಬರುತ್ತೆ ಅಂದಾಗ, ಒಂದು ಸಂಬಂಧದವ್ರು ಬರ್ತಾರೆ ಅಂದಾಗ ಅವ್ರನ್ನ ಇವ್ರು ಆಗಬೇಕು, ಇವ್ರು ದೊಡ್ಡಪ್ಪ ಆಗಬೇಕು, ಚಿಕ್ಕಪ್ಪ ಆಗಬೇಕು, ಚಿಕ್ಕಮ್ಮ ಆಗಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು. ಅದು ಮಕ್ಕಳು ಕಲಿತಾವೆ, ಹೌದಾ ಇವರೆಲ್ಲ ನಮ್ಮ ಸಂಬಂಧಿಕರು ಅಂತ ಖುಷಿ ಪಡ್ತಾವೆ. ಇಷ್ಟೊಂದು ಜನ ಎಷ್ಟು ದಿನ ಎಲ್ಲಿದ್ರು ಇವರೆಲ್ಲ ಅಂತ ಅನ್ನೋಂಗಾಗುತ್ತೆ. ಬಟ್ ಆದರೆ ಹೇಳ್ಕೊಡ್ಬೇಕು ನಾವು, ಹೇಳಬೇಕು.